ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಗ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಯೂಸ್ಫುಲ್ಲಾಗಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಇಲ್ಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಬಿಡೋಣ. ನಾನು ವಿಡಿಯೋಸ್ ನೋಡೋರಿಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನಾನು ಫಸ್ಟ್ ಡೇ ಶುರುವಾಗೋದೆ ಒಂದು ಡಿಟಾಕ್ಸ್ ಡ್ರಿಂಕಿಂದ. ಇವತ್ತು ನಾನು ರೋಸ್ ಟೀನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ರೋಸು ಮತ್ತು ಲೆಮನ್ನು, ಸ್ವಲ್ಪ ಹನಿ ಅಷ್ಟೇ ಬೇಕಾಗುತ್ತೆ. ಇದರಲ್ಲೊಂದು ತುಂಬ ಬೆನಿಫಿಟ್ ಇರುತ್ತೆ. ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೂ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಮತ್ತು ನಮ್ಮ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಮತ್ತು ಹೆಣ್ಮಕ್ಳಿಗಂತೂ ಇದು ಪೀರಿಯಡ್ ಪೇಯ್ನ್ ಏನು ಇರುತ್ತಲ್ಲ, ಆ ಟೈಮಲ್ಲಿ ನೀವು ಈ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಪೇಯ್ನ್ ಕೂಡ ತುಂಬ ಕಡಿಮೆ ಆಗುತ್ತೆ. ಒಂದ್ಸರಿ ಯಾವಾಗಾದರೂ ಟ್ರೈ ಮಾಡಿ ನೋಡಿ ಪೀರಿಯಡ್ ಪೇಯ್ನಲ್ಲಿ. ಹಾಗೆ ಇದು ಮಾಡೋದು ಕೂಡ ತುಂಬ ಸುಲಭ. ಮೊದಲಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಸ್ಬಿಟ್ಟು, ಅದು ನೀರು ಫುಲ್ಲು ಜಾಸ್ತಿ ಕುದಿಬೇಕಾದ್ರೆ ನೀವು ರೋಸ್ ಪೆಟಲ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಒಂದು ಗ್ಲಾಸಿಗೆ ಒಂದು ಅರ್ಧ ಲೆಮನ್ನು ಮತ್ತು 1 ಟೇಬಲ್ ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದು ಕುದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೋಸ್ಕೊಳ್ಳಿ. 5 ಮಿನಿಟ್ಸಲ್ಲೆಲ್ಲ ನಿಮಗೆ ರೋಸ್ ಟೀ ರೆಡಿನೇ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವಾರದಲ್ಲಿ ಒಂದು 2 ಟೈಮ್ಸ್ ಆದರೂ ಟ್ರೈ ಮಾಡಿ. ಹಾಗೆ ಇಲ್ಲಿ ನಾನು ಹಾಲನ್ನ ಕಾಯಿಸಿ ಎತ್ತಿಟ್ಕೋತಾ ಇದ್ದೀನಿ. ಹಾಲನ್ನ ಆದಷ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಾನು ಇಲ್ಲಿ ಕೆಲವು ಚಾಕ್ಲೇಟ್ಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ತಿನ್ನೋಣ ಟಿಫನಿಗೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಸ್ವಲ್ಪ ಟಿಫನಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಚಾಕೋಸ್ನ ತಿಂದ್ಕೊಂಡೆ. ಅದಾದಮೇಲೆ ನೀವು ಒಂದು ಸೈಡಿಗೆ ಮೊಟ್ಟೆ ಬೇಯಕ್ಕೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಬೇಯಕ್ಕೆ ಇಟ್ಕೊಂಡು ಒಂದು ಸೈಡಿಗೆ ಬಾಸುಮತಿ ರೈಸ್ದು ಅನ್ನ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕಿಬಿಟ್ಟು ಮುಚ್ಚಿಟ್ಬಿಡಿ ಒಂದು 10 ನಿಮಿಷ. ಅದು ನೋಡಿ ಎಷ್ಟು ನೀಟಾಗಿ ಈ ಥರ ಕುದಿಬೇಕಾದ್ರೆ ನೀವು ರೈಸ್ನ ಹಾಕ್ಕೊಳ್ಳಿ. ರೈಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ಅದನ್ನು ಮುಚ್ಚಿಟ್ಬಿಡಿ. ಅದು ನೀಟಾಗಿ ಅನ್ನ ಆಗೋಷ್ಟರಲ್ಲಿ ನಾವು ಅಡುಗೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಎಗ್ ದಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ತೊಗೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಬೇಕಾಗುತ್ತೆ. ನೀವಿಲ್ಲಿ ತುಪ್ಪ ಆದರೂ ಹಾಕೋಬೋದು ಅಥವಾ ಆಯಿಲ್ ಆದರೂ ಹಾಕೋಬೋದು. ನಾನಿಲ್ಲಿ ಆಯಿಲೇ ಹಾಕ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5. ಮತ್ತು 1 ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು. ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅದೆಲ್ಲ ಮಿಕ್ಸಾಗಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಪಲಾವ್ದು ಸ್ಪೈಸಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವ್ವು ಮತ್ತು ಒಂದು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಸ್ಪೈಸಸ್ದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ 1 ಕಪ್ಪು ಪುದೀನ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಪುದೀನ ಕೊತ್ತಂಬರಿ 2 ಒಟ್ಟಿಗೆ ಹಾಕೋಬೋದು. ನಾನಿಲ್ಲಿ ಪುದೀನ ಮಾತ್ರ ಹಾಕಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ನಾನು 2 ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟಾಗಿ ಕರಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನೂ ಸ್ವಲ್ಪ ಅದು ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಖಾರ ಪೌಡರ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರು. ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡರು, 1/4 ಟೀ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ.
ಇದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಹಂಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಮಿಕ್ಸ್ ಆಗಿ ಸೈಡಲ್ಲಿ ನೋಡಿ ಆಯಿಲೆಲ್ಲ ಎಷ್ಟು ನೀಟಾಗಿ ಬಿಡ್ತೈತೆ ಅಂತ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ಅದಾದಮೇಲೆ ನೀವಿಲ್ಲಿ ಒಂದು ಕಪ್ನ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಬರುತ್ತೆ ಅಂತ ಅನ್ಬೋದು. ಮತ್ತು ಇಲ್ಲಿ ಅರ್ಧ ಲೆಮನ್ ತೊಗೊಂಡಿದ್ದೀನಿ, ಅರ್ಧ ಲೆಮನ್ ಹಾಕ್ಕೊಳ್ಳಿ. ಅರ್ಧ ಲೆಮನ್ ಹಾಕ್ಕೊಂಡು ಪೂರ್ತಿ ಅದು ಎರಡು ಮಿಕ್ಸ್ ಆಗಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೀವು ಯಾವ ಕಪ್ಪಲ್ಲಿ ಮೊಸರು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ 1 ಕಪ್ಪು ನೀರು ಹಾಕಬೇಕು. ಈ 1 ಕಪ್ಪು ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಅದು ಇನ್ನು ಕುದೀತಾ ಇರಬೇಕಾದ್ರೆ ಪಕ್ಕದಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಂಬಿಡೋಣ. ಅದೇ ಪಾತ್ರೆಯಲ್ಲಿ ಮೊಟ್ಟೆ ಫ್ರೈ ಮಾಡ್ಕೊಬೋದಾಗಿತ್ತು, ಆದರೆ ನಾನು ಸಪ್ರೇಟ್ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಹಾಗೆ 1 ಟೇಬಲ್ ಸ್ಪೂನು ನೀವು ಧನಿಯಾ ಪೌಡರು ಹಾಕ್ಕೊಂಡು ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಮೊಟ್ಟೆ ಬೇಯಿಸ್ಕೊಂಡಿರ್ತೀರಲ್ಲ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು, ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಈ ಕಡೆ ಗ್ರೇವಿನೂ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಆಯಿಲೆಲ್ಲ ಬಿಟ್ಕೊಂಡಿದೆ. ಇದನ್ನು ಒಂದು ಸರಿ ತಿರುಗಿಸ್ಕೊಳ್ಳಿ, ನೀಟಾಗಿ ಫುಲ್ ತಿರುಗಿಸ್ಕೊಬೇಕು. ಇದು ತಿರುಗಿಸ್ಕೊಂಡು ಆದಮೇಲೆ ನೀವಿಲ್ಲಿ ಏನು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಮೊಟ್ಟೆನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಮೊಟ್ಟೆ ಆದಷ್ಟು ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ತಿರುಗಿಸೋಕೆ ಹೋಗಬೇಡಿ, ಯಾಕೆ ಅಂತಂದರೆ ಮೊಟ್ಟೆ ಜಾಸ್ತಿ ತಿರುಗಿಸ್ಬಿಟ್ರೆ ಕಟ್ ಆಗೋಗುತ್ತೆ, ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇವಾಗ 1 ಕಪ್ಪು ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿಬಿಟ್ಟು ನೀವು ತಿರುಗಿಸ್ಬಾರ್ದು, ಅದು ಹಂಗೆ ಒಂದು 5 ನಿಮಿಷ ಬೇಯಬೇಕು, ಹಾಗೆ ಬಿಟ್ಬಿಡಿ. ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ ಅದು ಸ್ಲಿಮ್ಮಲ್ಲಿ ಬಿಟ್ಬಿಟ್ಟು ಕುದಿಸ್ಕೊಳ್ಳಿ. ಅದಾದಮೇಲೆ ಒಂದು ಸರಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ನೀಟಾಗಿ ಕುದೀತೈತೆ ಅಂತ. ಇದು ಕುದಿಬೇಕಾದ್ರೆ ಒಂದು ಸರಿ ತಿರುಗಿಸ್ಬಿಟ್ಟು ಮತ್ತೆ ಪುನಃ 1-2 ನಿಮಿಷ ಮುಚ್ಚಿಡಿ. ಅದಾದಮೇಲೆ ನೀವು ಇದು ಮೊಟ್ಟೆ ಮತ್ತು ಗ್ರೇವಿ ಏನಿರುತ್ತಲ್ಲ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಏಕೆಂದರೆ ಇಲ್ಲಿ ನಾವು ದಮ್ ಕಟ್ಟೋಕ್ಕಿದೆಯಲ್ಲ, ಹಾಗಾಗಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದಾದಮೇಲೆ ಸ್ವಲ್ಪ ಗ್ರೇವಿನ ಪಾತ್ರೆಯಲ್ಲೇ ಬಿಡಬೇಕು. ಕೆಳಗಡೆ ಪಾತ್ರೆಯಲ್ಲೇ ಬಿಟ್ಟು ಇವಾಗ ಇದ್ರ ಜೊತೆಗೆ ನೀವು ಸ್ವಲ್ಪ ಅನ್ನನ ಹಾಕ್ಕೊಳ್ಳಿ. ಅದು ಗ್ರೇವಿ ಸ್ವಲ್ಪ ಕ್ಲೋಸ್ ಆಗೋ ಥರ ಹಾಕ್ಕೊಳ್ಳಿ. ಅನ್ನನ ಲೇಯರ್ ಬರೋ ಥರ ಹಾಕೋಬೇಕು. ಅನ್ನನ 1 ಲೇಯರು ರೈಸು, ಆಮೇಲೆ 1 ಲೇಯರು ಎಗ್ಗು, ಅದಾದಮೇಲೆ ಮತ್ತೆ ಪುನಃ ರೈಸ್ ಹಾಕೋಬೇಕು. ಸೇಮ್ ನಮಗೆ ಹೋಟೆಲಲ್ಲಿ ಹೇಗೆ ಕಲರೆಲ್ಲ ಬರುತ್ತಲ್ವ ಅದೇ ರೀತಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಎಗ್ ದಮ್ ಬಿರಿಯಾನಿ. ಈ ಥರ ರೈಸ್ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ. ಇವಾಗ ಇದ್ರ ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಇದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಬರುತ್ತೋ ಹಾಗೆ ಬಂದಿತ್ತು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ. ಈ ಥರ ಮೊಟ್ಟೆ ಎಲ್ಲ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರು ನೀವು ರೈಸ್ನ ಹಾಕೋಬೇಕು. ಫುಲ್ಲು ರೈಸ್ ಏನಿದೆಯೋ ಪೂರ್ತಿ ಹಾಕೋಬಿಡಿ. ಪೂರ್ತಿ ಹಾಕ್ಕೊಂಬಿಟ್ಟು ಅದಾದಮೇಲೆ ನೀವು ಇಲ್ಲಿ ತುಪ್ಪನ ಹಾಕ್ಕೊಳ್ಳಿ ಮೇಲ್ಗಡೆ. ತುಪ್ಪ ಇದು ಆಪ್ಷನಲ್ಲು, ನೀವು ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇರಲಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ನೀವಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಬೇಕಾದರೆ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಬರೀ ಕೊತ್ತಂಬರಿ ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಬರೀ ಪುದೀನ ಮಾತ್ರ ಹಾಕಿದ್ದೀನಿ. ಹಾಕಿಬಿಟ್ಟು ಹಿಂಗೆ ಮುಚ್ಚಿಟ್ಬಿಡಿ. ಇದ್ರ ಮೇಲೆ ಯಾವುದಾದ್ರು ಒಂದು ಭಾರವಾದ ವಸ್ತುನ ಇಟ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಡಿ. ನಾನಿಲ್ಲಿ ಕುಟಾಣಿನ ಇಟ್ಟಿದ್ದೀನಿ. ಇದಾದಮೇಲೆ ತೆಗೆದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಎಗ್ ದಮ್ ಬಿರಿಯಾನಿ. ನನಗಂತೂ ನೋಡ್ತಾನೆ ಖುಷಿಯಾಗೋಗಿತ್ತು. ಹೋಟೆಲ್ ಸ್ಟೈಲ್ ಥರ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾವು ಈ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಇನ್ನೊಂದು ಸರಿ ನಾವು ಹೋಟೆಲಲ್ಲಿ ಯಾವುದೇ ರೀತಿ ದಮ್ ಬಿರಿಯಾನಿ ಈ ಥರ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ನಾವೇ ಮನೇಲಿ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡಿ
ಕೊಡ್ಬೋದು. ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಹೊಟ್ಟೆ ತುಂಬೋಗಿತ್ತು, ಅಷ್ಟು ನೀಟಾಗಿ ತಿಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸಿಂಪಲ್ ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.